ಒಬ್ಬ ಬಿಹಾರದಲ್ಲಿ, ಆತನ ಹೆಸರು ದಶರಥ್ ಮಾಂಜಿ ಅಂತ. ದಶರಥ್ ಮಾಂಜಿ ಒಂದು ಪುಟ್ಟ ಗ್ರಾಮ, ಬಿಹಾರದ ಪಾಟ್ನಾದಿಂದ ಸಮೀಪದಲ್ಲಿ. ಅವ ಕಲ್ಲು ಹೊಡಿಯಾಕೆ ಹೋಗಿದ್ದ ದಿನ. ಅವರ ಹಳ್ಳಿ ಹೆಂಗಿತ್ತಂದ್ರೆ ಹೊರಗಿನ ಜಗತ್ತಿಗೆ ಆ ಹಳ್ಳಿಯ ಜ್ಞಾನವೇ ಇರಲಿಲ್ಲ. ಒಂದು ರಸ್ತೆ ಇರಲಿಲ್ಲ, ಒಂದು ಶಾಲೆ ಇರಲಿಲ್ಲ, ಗುಡ್ಡದ ನಡು ಹಳ್ಳಿ ಇತ್ತು, ಸುತ್ತಲೂ ಗುಡ್ಡ, ಮಧ್ಯೆ ಹಳ್ಳಿ. ಒಂದು ದಿನ ದಶರಥ್ ಮಾಂಜಿಗೆ ಮದುವೆ ಆಗತ್ತೆ. ಹೆಂಡತಿಯ ಮೇಲೆ ಬಹಳ ಪ್ರೀತಿ ಪ್ರೇಮ. ಪಕ್ಕದ ಹಳ್ಳಿಗೆ ಅಲ್ಲಿಯ ಹೆಣ್ಣು ಮಕ್ಕಳ ನೀರು ತರಕ್ಕೆ ಹೋಗ್ಬೇಕು. ಹೆಂಗ? ಕೊಡ ಹತ್ಕೊಂಡು ಗುಡ್ಡ ಹತ್ತಬೇಕು, ಗುಡ್ಡ ಇಳಿದು ಹೋಗಬೇಕು. 30-40 ಕಿಲೋಮೀಟರ್ ನೀರು ತರಕ್ಕೆ ಹೋಗ್ಬೇಕು. ವಿಚಾರ ಮಾಡಿ, ಕೊಡ ಬಗಲಾಗ ಒಂದು, ತಲೆ ಮೇಲೆ ಒಂದು, 30-40 ಕಿಲೋಮೀಟರ್ ಹೋಗ್ಬೇಕು. ಏನೂ ಹೊತ್ಕೊಳ್ಳಾರ್ದ ಮನೆಯಿಂದ ಇಲ್ಲಿ ತನ 100 ಮೀಟರ್ ಮನೆಯಿಂದ ಇಲ್ಲಿ ತನ ಬರೋದಾಗಲ್ತ, ಕಾಲು ಸೋಲತಾವ. ಇಂಥ ಪರಿಸ್ಥಿತಿಯಾಗ 30-40 ಕಿಲೋಮೀಟರ್ ನೀರು ತರಕ್ಕೆ ಹೋಗ್ಬೇಕು ಆ ಹಳ್ಳಿಯ ತಾಯಂದಿರು. ಅದು ಗುಡ್ಡ ಹತ್ತಿ ಇಳಿದು ಹೋಗ್ಬೇಕು. ಇವ ಪಕ್ಕದ ಹಳ್ಳಿಗೆ ಕೆಲಸಕ್ಕೆ ಹೋಗಿದ್ದ. ಮದುವೆಯಾಗಿ 1 ವರ್ಷ ಕಳೆದಿತ್ತು ದಶರಥ ಮಾಂಜಿದು. ಆತನ ಹೆಂಡತಿ ತುಂಬು ಗರ್ಭಿಣಿ ಆಗಿದ್ದಳು. ಪಕ್ಕದ ಹಳ್ಳಿಗೆ ನೀರು ತರಕ್ಕೆ ಹೋಗಿದ್ಲು. ಅವಾಗ ಗರ್ಭಿಣಿ ಆದವರು ಕೂಡ ಹೊರ್ತಿದ್ರು. ಇವತ್ತೋ ನಾಳೆಯೋ ಮಗುವಿಗೆ ಜನ್ಮ ಕೊಡ್ತಾರಂದ್ರು ನೀರು ತರ್ತಿದ್ರು, ರೊಟ್ಟಿ ಬಡಿತಿದ್ರು. ಹಂಗಿದ್ರು ತಾಯಂದಿರು. ಈಗ ಕೂಸು ಒಳಗೆ ಮೋಡ್ಯಾವಂದ್ರೆ ಬೆಡ್ ರೆಸ್ಟ್ ಚಾಲು ಆಗಿಬಿಡತೈತಿ. ಹಂಗೀಗ ನೀರು ತರಕ್ಕೆ ಹೋಗಿದ್ಲು. ತಗೊಂಡು ಗುಡ್ಡ ಹತ್ತಿದಳು. ಕಲ್ಲ ಮ್ಯಾಲ ಕಾಲಿಟ್ಟಿದ್ಲು, ಜರದ್ಲು, ಕೆಳಗೆ ಬಿದ್ದು ಬಿಟ್ಲು. ಕೂಸು ಹೊರಗೆ ಬಂತು, ಜೀವಂತ ಕೂಸು ಹೊರಗೆ ಬಂತು. ಹೊಟ್ಟೆ ಒಡೆದ ಅಲ್ಲೇ ಕ್ಷಣ ಮಾತ್ರದಲ್ಲೇ ತನ್ನ ಪ್ರಾಣವನ್ನು ಬಿಟ್ಟು ಬಿಟ್ಲು ದಶರಥ ಮಾಂಜಿ ಹೆಂಡತಿ. ಬಹಳ ಪ್ರೀತಿ ಹೆಂಡತಿ ಮೇಲೆ. ಪಕ್ಕದ ಊರಿಗೆ ಕೆಲಸಕ್ಕೆ ಹೋಗಿದ್ದ. ಸುದ್ದಿ ಹೋತು, ಓಡೋಡ್ಕೊತ ಬಂದ ತಕ್ಷಣ ನೋಡಿದ ಮಗು ಜೀವಂತ ಐತಿ, ಹೆಂಡತಿ ಸತ್ತಾಳ. ಹೆಂಡತಿ ಮೇಲೆ ಬಹಳ ಪ್ರೀತಿ. ಅನ್ಕೊಂಡ ನಾನು ಸಾಯಬೇಕು ಅಂತ ಅನ್ಕೊಂಡ. ಆದರೆ ಅಷ್ಟರಾಗ ಮಗು ಚೀರಿ ಬಿಟ್ಟಿತ್ತು. ಅವ ಅನ್ಕೊಂಡ ಅಕ್ಕಿ ರೂಪದಾಗ ಇವನು ಬಿಟ್ಟು ಹೋಗ್ಯಾನ, ಇವನನ್ನು ಸಾಕಬೇಕು, ಇವನಿಗಾದರೂ ನನ್ನ ಬದುಕನ್ನು ನಡೆಸಬೇಕು ಅಂತ ಅನ್ಕೊಂಡ. ಮಗು ತಗೊಂಡು ಮನೆಗೆ ಬಂದು ಮಗುವನ್ನು ಬೆಳೆಸಾಕತ್ತಿದ. ಮನೆ ಮುಂದೆ ಕೂತು ವಿಚಾರ ಮಾಡಿದ, ಅಲ್ಲ ನನ್ನ ಊರಿನ ತಾಯಂದಿರು ಎಷ್ಟು ಕಷ್ಟಪಡ್ತಾರ, ಗುಡ್ಡ ಹತ್ತಾರ, ಗುಡ್ಡ ಇಳಿತಾರ, ಒಂದು ರೋಡ್ ನಮ್ಮ ಊರಿಗಿಲ್ಲ, ದಿನ ಎಷ್ಟು ಕಷ್ಟಪಡ್ತಾರ ಅವರು. ಏನಾದರೂ ಮಾಡಬೇಕಲ್ಲ, ಒಂದು ರಸ್ತೆಯನ್ನು ಮಾಡಬೇಕಲ್ಲ ಅಂತ ಅನ್ಕೊಂಡ ನಡ್ಕೋತ ಎಲ್ಲಿಗೆ ಹೋದ? ಡೆಲ್ಲಿಗೆ ಬಂದ, ಪಾರ್ಲಿಮೆಂಟಿಗೆ. ಅವಾಗ ಭಾರತಕ್ಕೆ ಸ್ವತಂತ್ರ ಸಿಕ್ಕಿತ್ತು. ಅನೇಕ ರಾಜಕಾರಣಿಗಳ ಬಳಿಗೆ ಹೋದ. ಒಂದು ರಸ್ತೆ ಮಾಡಿ, ನಮ್ಮದೊಂದು ಹಿಂಗೆ ಹಳ್ಳಿ ಐತಿ, ರೋಡ ಇಲ್ಲ ಅಂತೇಳಿದ. ಅವ್ರು ಅಂದರು, ಈಗ ಸ್ವತಂತ್ರ ಸಿಕ್ಕತ್ತಿ, ಖಜಾನೆದಾಗ ರೊಕ್ಕೂ ಇಲ್ಲ, ಮುಂದೆ ಮಾಡೋಣ ತಗೋ ಅಂತಂದರು. ಬಂದ, ಸುಮ್ಮನೆ ಬರಲಿಲ್ಲ, ತಲೆಯಾಗ ಒಂದು ಇಟ್ಕೊಂಡು ಬಂದ. ಮಾಡೇ ತೀರಬೇಕು ರಸ್ತೆಯನ್ನು ಅಂತ ಇಟ್ಕೊಂಡು ಬಂದು ಮನೆ ಮುಂದೆ ಕೂತ್ಕೊಂಡ. ಗುದ್ಲಿ ಸನಕಿ ಎತ್ಕೊಂಡು ವಿಚಾರ ಮಾಡಿ ಹೊಂಟ. ಎಲ್ಲಿ? ಗುಡ್ಡ ಹಡ್ಡಕ್ಕೆ ರೋಡ್ ಮಾಡಬೇಕು, ಗುಡ್ಡ ಹಡ್ಡಿ ಅಂತ ಹೊಂಟ. ಹಡ್ಡಿದ ಗುಡ್ಡ. ಊರು ಜನ ಎಲ್ಲ ಹೇಳ್ತಿದ್ರು, ತಲೆ ಕೆಟ್ಟತ್ತಿದ್ದ ದಶರಥ ಮಾಂಜಿದು. ಹೆಂಡತಿ ಸಾಯಂತೆ ಒಂದಿಷ್ಟು ಅರಿವಿಲ್ಲ ಅವಂಗ, ತಲೆ ಕೆಟ್ಟು ಬಿಟ್ಟಿದೆ. ಗುಡ್ಡ ಹಡ್ಡಿ ರೋಡ್ ಮಾಡೋದೇನು ಸಾಮಾನ್ಯದ ಮಾತೇನು ಅಂತ ಎಲ್ಲರೂ ಟೀಕಾ ಮಾಡಾಕತ್ತಿದ್ರು. ಒಬ್ಬರು ಇಬ್ಬರು ಒಳ್ಳೆ ಕೆಲಸ ಮಾಡಾಕತ್ತಿದೀವ ಅಂತಂದ್ರೆ ಎಲ್ಲರೂ ಬೇಯವ್ರು ಇದ್ದೇ ಇರ್ತಾರೆ. ಕೆಟ್ಟದು ಮಾಡಿ 4 ಜನ ಜೊತೆಗೆ ನಿಂತು ಬಿಡ್ತಾರೆ. ಅದ ಒಳ್ಳೇದು ಮಾಡಾಕತ್ತಿದೀವ ಅಂದ್ರೆ ಆಗಂಗಿಲ್ಲ. ಮತ್ತು ಯಾರಿಗಾಗಿ ಮಾಡಾಕತ್ತಾನ? ಊರ ಜನರಿಗಾಗಿ ಮಾಡಾಕತ್ತಾನ. ಆದರೂ ತಲೆ ಕೆಟ್ಟತ್ತಿ ದಶರಥ ಮಾಂಜಿದು ಅಂತಂದರು. ತಲೆಗೆ ಹಚ್ಕೊಳ್ಳಿಲ್ಲ ಆ ಮಾತನ್ನು. ಹಡ್ಡಿದ ಗುಡ್ಡ ಹಡ್ಡಿದ. ಎಷ್ಟು ವರ್ಷ?
22 ವರ್ಷ ಗುಡ್ಡ ಹಡ್ಡಿದ, ಒಂದು ದಿನ ರಸ್ತೆ ಮಾಡಿಬಿಟ್ಟ. ಏನದು ಛಲ, ಏನದು ಛಲ. ರಸ್ತೆ ಮಾಡಿಬಿಟ್ಟ. ಎಷ್ಟು 30-35 ಕಿಲೋಮೀಟರ್ ಹೋಗುವ ರಸ್ತೆ ಕೇವಲ 5 ಕಿಲೋಮೀಟರ್ ಹೋದ್ರೆ ತಾಯಿಗಳ ನೀರು ತರಬಹುದಾಗಿತ್ತು. ಗುಡ್ಡ ಹತ್ತುವುದಿಲ್ಲ, ಇಳಿಯುವುದಿಲ್ಲ, ಹಂಗ ರಸ್ತೆ ಮಾಡಿಬಿಟ್ಟ. ಅವನನ್ನ ಭಾರತದ ಮೌಂಟೇನ್ ಮ್ಯಾನ್ ಅಂತ ಭಾರತ ದೇಶದ ಸರ್ಕಾರ ಕರೆದು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಬಿಟ್ಟಿತು. ಯಾರಿಗೆ ನಿನ್ನ ಹಳ್ಳಿಗೆ ರಸ್ತೆ ಮಾಡೋದಾಗಂಗಿಲ್ಲ, ಸುಮ್ಮ ಊರಿಗೆ ಹೋಗಿಬಿಡ ಅಂದಿದ್ರಲ್ಲ, ಅದೇ ರಾಜಕಾರಣಿಗಳು ಪಾರ್ಲಿಮೆಂಟ್ಗೆ ಕರೆದ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಬಿಟ್ಟರು. ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಬಿಟ್ಟರು. ಹಂಗೆ ಮನುಷ್ಯನ ಜೀವನ. ನಿಂದನೆಗಳು ಬರುತ್ತವೆ, ಸನ್ಮಾನಗಳು ಬರುತ್ತವೆ. ನಿಂದನೆಗಳನ್ನು ತಲೆಗೆ ಹಚ್ಚಿಕೊಳ್ಳಬಾರದು, ಸನ್ಮಾನಗಳನ್ನು ತಲೆಗೆ ಹಚ್ಚಿಕೊಳ್ಳಬಾರದು. ಹಂಗೆ ಬದುಕಬೇಕು. ಮನುಷ್ಯನಾದವನು ಹಂಗೆ ಬದುಕಬೇಕು. ಈ ಜೀವನ ಬಹು ಶ್ರೇಷ್ಠವಾದ ಜೀವನ. ಇದಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದು ಜೀವನ ಇಲ್ಲ, ಮತ್ತೊಂದು ಜೀವನ ಇಲ್ಲ. ಮತ್ತು ಯಾವುದೂ ಅತಿಯಾಗಬಾರದು ಜೀವನದಲ್ಲಿ. ಪ್ರೀತಿಯೂ ಅತಿಯಾಗಬಾರದು, ದ್ವೇಷವೂ ಅತಿಯಾಗಬಾರದು. ನಾವು ಯಾರನ್ನಾದರೂ ಅತಿಯಾಗಿ ಪ್ರೀತಿಸಿದರೆ ಅವರಿಂದಲೇ ಒಮ್ಮೆ ಆಘಾತದ ವಿಷಯಗಳು ನಮಗೆ ತಾಗುತ್ತವೆ. ಮತ್ತು ಯಾರನ್ನಾದರೂ ನಾವು ಅತಿಯಾಗಿ ದ್ವೇಷಿಸಿದರೆ ಆ ದ್ವೇಷವೇ ನಮ್ಮನ್ನೇ ಸುಟ್ಟು ಬಿಡುತ್ತದೆ. ಅದಕ್ಕಾಗಿ ಸಮಭಾವದಲ್ಲಿ ಹೋಗಬೇಕು, ಸಮತ್ವವನ್ನು ಸ್ವೀಕರಿಸಿ ಮುನ್ನಡೆಯಬೇಕು.